ದೇವರ ವಾಕ್ಯಗಳನ್ನು ರಾತ್ರಿಯ ಸಮಯಗಳಲ್ಲಿ ನಾವು ಮೆಲುಕು ಹಾಕುತ್ತಿರುವಾಗ ದೇವರ ವಾಕ್ಯಗಳ ಪ್ರತಿಬಿಂಬಗಳ ಶಕ್ತಿಯನ್ನು ಅನ್ವಯಿಸಿ ಕೃತಜ್ಞತೆ ಮತ್ತು ಸಾಂತ್ವನವನ್ನು ಬಯಸುವುದು ಆಗಿದೆ. ಹಾಗೂ ನಾವು ಶಾಂತಿಯುತ ಕ್ಷಣಗಳಲ್ಲಿ ಇದ್ದು ಒಂದು ಕ್ಷಣ ಗಾಯವುಳ್ಳ ಯೇಸುವನ್ನು ಅವರ ಮೇಲೆ ದೃಷ್ಟಿಯನ್ನು ಕೇಂದ್ರೀಕರಿಸೋಣ. ಹಾಗೂ ನನಗಾಗಿ ನಿಮಗಾಗಿ ಸುರಿಯಿಸಿದ ರಕ್ತದ ದೇಹವನ್ನು ನೆನೆಸಿಕೊಳ್ಳೋಣ. 2 ತೆಸಲೋನಿಕದವರಿಗೆ ಅಧ್ಯಾಯ 3 ವಾಕ್ಯ 3. ಕರ್ತನು ನಂಬಿಗಸ್ತನು, ಆತನು ನಮ್ಮನ್ನು ದೃಢಪಡಿಸಿ ನಾವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ದೇವರಾದ ಯೇಸು ಸದಾ ನಂಬಿಗಸ್ತನು, ನಮಗೆ ಬಲವನ್ನು ಕೊಡುವನು, ಕೆಡುಕನ ಕೈಗೆ ಸಿಕ್ಕದಂತೆ ನಮ್ಮನ್ನು ಕಾಪಾಡುವನು. ಹೌದು ಪ್ರಭುವೇ, ನೀವು ನಮ್ಮ ರಕ್ಷಕ, ನೀವು ನಮ್ಮ ಗುರಾಣಿ, ನೀವು ನಮ್ಮ ಆಶ್ರಯ, ನೀವು ನಮ್ಮ ಸ್ನೇಹಿತ, ನೀವೇ ನಮ್ಮ ಆಶ್ರಯ. ಪ್ರಿಯರೇ, ನನ್ನ ಜೊತೆ ಹೇಳಿರಿ: ರಕ್ಷಕರಾದ ಯೇಸುವೆ, ನನ್ನ ಪೂರ್ಣ ಹೃದಯದಿಂದ ನಿಮ್ಮನ್ನು ಸ್ತೋತ್ರ ಮಾಡುತ್ತೇನೆ. ನೀವೇ ನನ್ನ ಆಧಾರವಾಗಿದ್ದೀರಾ, ನೀವೇ ನನ್ನ ಆಶ್ರಯವಾಗಿದ್ದೀರಾ, ನೀವೇ ನನ್ನ ಭರವಸೆ ಆಗಿದ್ದೀರಾ, ನೀವೇ ನನ್ನ ಸರ್ವಸ್ವವಾಗಿದ್ದೀರಾ. ಈ ದಿನ ನನ್ನನ್ನು ಕಾಪಾಡಿ ಸಂರಕ್ಷಿಸಿದ್ದಕ್ಕಾಗಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಪ್ರಣಾಮ ಮಾಡುತ್ತೇನೆ, ವಂದಿಸುತ್ತೇನೆ. ಪ್ರಭು ಯೇಸುವೆ, ನಮ್ಮ ದೃಷ್ಟಿ ನಿಮ್ಮ ಮೇಲೆ ಕೇಂದ್ರೀಕರಿಸುತ್ತೇನೆ. ಸೇನಾಧೀಶ್ವರನಾದ ಯೇಸುವೆ, ನಿಮ್ಮ ಪವಿತ್ರ ಅಮೂಲ್ಯವಾದ ರಕ್ತದ ಸಂರಕ್ಷಣೆ ನಾನು ಕೇಳಿಕೊಳ್ಳುತ್ತಿದ್ದೇನೆ. ನಿಮ್ಮ ರಕ್ತದಿಂದ ನನ್ನನ್ನು ಶುದ್ಧಿಗೊಳಿಸಿರಿ. ಯೇಸು, ನನ್ನ ಒಡೆಯ, ನನ್ನ ಆತ್ಮದ ಚಿಂತೆ, ದೇಹದ ಎಲ್ಲ ಭಾಗಗಳು ನಿಮ್ಮ ಕೈಗಳಲ್ಲಿ ಒಪ್ಪಿಸುತ್ತೇನೆ. ಈ ರಾತ್ರಿ ನಾನು ವಿಶ್ರಾಂತಿ ತೆಗೆದುಕೊಳ್ಳುವಾಗ ನಿಮ್ಮ ರಕ್ತದ ಸಂರಕ್ಷಣೆ ನನ್ನ ಮೇಲೆ, ನನ್ನ ಮಕ್ಕಳ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ಮೇಲೆ ಮತ್ತು ನನ್ನ ಮೇಲೆ ಮನಸ್ತಾಪ ಇಟ್ಟುಕೊಂಡವರ ಮೇಲೂ ಆಶೀರ್ವದಿಸು. ಜೀವಸ್ವರೂಪನಾದ ಯೇಸುವೆ, ಅವರನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು. ಎಲ್ಲರನ್ನು ಪ್ರೀತಿಸುವ ವರ ನನಗೆ ಕೊಡಬೇಕಾಗಿ ಬೇಡಿಕೊಳ್ಳುತ್ತೇನೆ. ಹಾಗೂ ನಾನು ಮಲಗುವ ಕೋಣೆ ಮತ್ತು ಹಾಸಿಗೆ ನಿಮ್ಮ ಪವಿತ್ರವಾದ ರಕ್ತದಿಂದ ಪವಿತ್ರೀಕರಿಸಿರಿ. ಏಸು ನನ್ನ ರಾಜ, ನಿಮ್ಮ ರಕ್ತದಿಂದ ಸಂಪೂರ್ಣವಾಗಿ ನನ್ನ ಕಳವಳ, ಬಲಹೀನತೆ, ಬೇಸರ, ನೋವು ದೂರಗೊಳಿಸು. ಕೃಪೆಯುಳ್ಳ ಯೇಸುವೆ, ಆಮೇನ್, ಆಮೇನ್. ತಂದೆಯೇ, ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕ್ರೈಸ್ಟ್. ಐ ಲವ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಐ ಲವ್ ಯು ಗಾಡ್. ಥ್ಯಾಂಕ್ ಯು ಗಾಡ್. ಥ್ಯಾಂಕ್ ಯು Holy Spirit. I love you, Holy Spirit. Thank you, angels.